ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 15. ದೇವ ಮಂಜೂಷದ ಸ್ಥಳಾಂತರಕ್ಕೆ ಸಿದ್ಧತೆ. ದಾವೀದ ನಗರದಲ್ಲಿ ದಾವೀದನು ತನ್ನ ವೈಯಕ್ತಿಕ ಉಪಯೋಗಕ್ಕಾಗಿ ಮನೆಗಳನ್ನು ಕಟ್ಟಿಸಿಕೊಂಡನು. ದೇವ ಮಂಜೂಷಕ್ಕೂ ಒಂದು ಸ್ಥಳವನ್ನು ಸಿದ್ಧಪಡಿಸಿ ಅದಕ್ಕೆ ಒಂದು ಗುಡಾರವನ್ನು ಹಾಕಿಸಿದನು. ಲೇವಿಯರು ಮಾತ್ರವೇ ದೇವ ಮಂಜೂಷವನ್ನು ಹೊರಬೇಕು, ಏಕೆಂದರೆ ಸದಾಕಾಲ ತಮ್ಮ ಸೇವೆ ಮಾಡುವುದಕ್ಕೂ ಮಂಜೂಷವನ್ನು ಹೊರುವುದಕ್ಕೂ ಸರ್ವೇಶ್ವರನಿಂದ ಆಯ್ಕೆಯಾದವರು ಅವರೇ ಎಂದು ನಿಶ್ಚಯಿಸಿಕೊಂಡನು. ತಾನು ಸಿದ್ಧಪಡಿಸಿದ ಸ್ಥಳಕ್ಕೆ ಸರ್ವೇಶ್ವರನ ಮಂಜೂಷವನ್ನು ತರುವುದಕ್ಕಾಗಿ ಎಲ್ಲ ಇಸ್ರಾಯೇಲರನ್ನು ಜೆರೂಸಲೇಮಿಗೆ ಬರಮಾಡಿಕೊಂಡನು. ಆ ನಂತರ ಆರೋನನ ಸಂತತಿಯವರನ್ನು ಲೇವಿಯರನ್ನು ಕರೆಯಿಸಿದನು. ಅಂತೆಯೇ ಲೇವಿಯರಲ್ಲಿ ಕೆಹತನ ಊರಿಯೇಲನೆಂಬ ಮೇಲ್ವಿಚಾರಕನು ತನ್ನ ಕುಲದ 120 ಸದಸ್ಯರೊಂದಿಗೆ ಬಂದನು. ಮೇರಾರಿ ಗೋತ್ರದಿಂದ ಮೇಲ್ವಿಚಾರಕ ಅಸಾಯನು 220 ಜನರೊಂದಿಗೆ ಬಂದನು. ಗೇರ್ಷೋನ್ ಗೋತ್ರದಿಂದ ಮೇಲ್ವಿಚಾರಕ ಯೋವೇಲ 130 ಜನರೊಂದಿಗೆ ಬಂದನು. ಎಲಿಚಾಫ್ಯನ ಗೋತ್ರದಿಂದ ಮೇಲ್ವಿಚಾರಕ ಶೇಮಾಯ 200 ಜನರೊಂದಿಗೆ ಬಂದನು. ಹೆಬ್ರೋನ್ ಗೋತ್ರದಿಂದ ಮೇಲ್ವಿಚಾರಕ ಎಲಿಯೋಲನು 80 ಜನರೊಂದಿಗೆ ಬಂದನು. ಉಜ್ಜಿಯೇಲನ ಗೋತ್ರದಿಂದ ಮೇಲ್ವಿಚಾರಕ ಅಮೀನಾದಾಬ 112 ಜನರೊಂದಿಗೆ ಬಂದನು. ದಾವೀದನು ಯಾಜಕರಾದ ಚಾದೋಕ್ ಹಾಗೂ ಎಬ್ಯಾತಾರರೆಂಬುವರನ್ನು ಕರೆಯಿಸಿದನು. ಅಂತೆಯೇ ಲೇವಿಯರಾದ ಊರಿಯೇಲ್, ಅಸಾಯ, ಯೋವೇಲ್, ಶೇಮಾಯ, ಏಲಿಯೋಲ್ ಮತ್ತು ಅಮೀನಾದಾಬ್ ಎಂಬುವರನ್ನು ಕರೆಯಿಸಿದನು. ನೀವು ಲೇವಿಯರ ಗೋತ್ರಗಳ ನಾಯಕರು. ನಾನು ಸಿದ್ಧಪಡಿಸಿದ ಸ್ಥಳಕ್ಕೆ ಇಸ್ರಾಯೇಲರ ದೇವರಾದ ಸರ್ವೇಶ್ವರನ ಮಂಜೂಷವನ್ನು ತರುವುದಕ್ಕಾಗಿ ನೀವು ಹಾಗೂ ನಿಮ್ಮ ಜೊತೆಯಲ್ಲಿ ಲೇವಿಯರು ನಿಮ್ಮನ್ನೇ ಶುದ್ಧಪಡಿಸಿಕೊಳ್ಳಿರಿ. ಮೊದಲೊಂದು ಸಾರಿ ಅದನ್ನು ತರಲು ನೀವು ಇಲ್ಲದೆ ಹೋದುದರಿಂದ ಹಾಗೂ ಅದನ್ನು ತಕ್ಕ ರೀತಿಯಲ್ಲಿ ಅವರನ್ನು ಆರಾಧಿಸದೆ ಹೋದುದಕ್ಕಾಗಿ ನಮ್ಮ ದೇವರಾದ ಸರ್ವೇಶ್ವರ ನಮ್ಮನ್ನು ಶಿಕ್ಷಿಸಿದರು ಎಂದು ಅವರನ್ನು ಎಚ್ಚರಿಸಿದನು. ಆಗ ಯಾಜಕರು ಲೇವಿಯರು ಇಸ್ರಾಯೇಲರ ದೇವರಾದ ಸರ್ವೇಶ್ವರನ ಮಂಜೂಷವನ್ನು ತರುವುದಕ್ಕಾಗಿ ತಮ್ಮನ್ನೇ ಶುದ್ಧೀಕರಿಸಿಕೊಂಡರು. ಲೇವಿಯರು ಅದನ್ನು ಗುದಿಗೆಗಳ ಮೇಲಿಟ್ಟು ಸರ್ವೇಶ್ವರ ಮೋಶೆಗೆ ಆಜ್ಞಾಪಿಸಿದಂತೆ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಡೆದರು. ಸ್ವರಮಂಡಲ, ಕಿನ್ನರಿ, ತಾಳಗಳೊಂದಿಗೆ ಸಂಭ್ರಮದಿಂದ ವಾದ್ಯಗಳನ್ನು ಬಾರಿಸುವುದಕ್ಕೂ ಹಾಡುವುದಕ್ಕೂ ವಿವಿಧ ಲೇವಿಯರನ್ನು ನೇಮಿಸಬೇಕೆಂದು ದಾವೀದನು ಲೇವಿಯರ ನಾಯಕನಿಗೆ ಆಜ್ಞಾಪಿಸಿದನು. ಗಾಯಕರ ಮಂಡಳಿಯಿಂದ ಕಂಚಿನ ತಾಳಗಳನ್ನು ಬಾರಿಸಲು ಆಯ್ಕೆ ಹೊಂದಿದವರು ಯೋವೇಲನ ಮಗ ಹೇಮಾನ್, ಅವನ ಬಂಧು ಬೆರೆಕ್ಕನ ಮಗ ಆಸಾಫ್, ಮೇರಾರಿ ಕುಟುಂಬಕ್ಕೆ ಸೇರಿದ ಕೂಷಯನ ಮಗ ಏತಾನ್ ಎಂಬವರು. ತಮಗೆ ಸಹಾಯ ಮಾಡಲು ತಾರಸ್ತಾಯಿಯ ತಂತಿ ವಾದ್ಯಗಳನ್ನು ಬಾರಿಸಲು ಜೆಕರ್ಯ, ಬೇನ್, ಯಾಜಿಯೇಲ್, ಶಮೀರ್, ಅಮೋತ್, ಯೆಹೀಯೇಲ್, ಉನ್ನಿ, ಏಲಿಯ, ಬೇನಾಯ ಮತ್ತು ಮೆಸಾಯ ಎಂಬುವರನ್ನು ಆರಿಸಿಕೊಂಡರು. ಮಂದ್ರಸ್ಥಾಯಿಯ ಕಿನ್ನರಿಗಳನ್ನು ಬಾರಿಸಲು ಮತ್ತಿತ್ಯ, ಎಲಿಫೆಲೇಹು, ಮಿಕ್ನೇಯ, ದೇವಾಲಯದ ದ್ವಾರಪಾಲಕರಾದ ಓಬೇದೆದೋಮ್ ಮತ್ತು ಯೆಗೀಯೇಲರನ್ನು ನೇಮಿಸಿಕೊಂಡರು. ಸಂಗೀತದಲ್ಲಿ ಪರಿಣಿತನಾದ ಕೆನನ್ಯ ಲೇವಿಯರ ವಾದ್ಯವೃಂದಕ್ಕೆ ಮುಖ್ಯಸ್ಥನಾಗಿ ನೇಮಕಗೊಂಡನು. ಬೆರಕ ಹಾಗೂ ಎಲ್ಕಾನ ಎಂಬುವರು ಓಬೇದೆದೋಮ್ ಮತ್ತು ಯೆಹೀಯರೊಂದಿಗೆ ಮಂಜೂಷದ ಕಾವಲುಗಾರರಾಗಿ ನೇಮಕವಾದರು. ಯಾಜಕರಾದ ಶೆಬನ್ಯ, ಯೋಷಾಫಾಟ್, ನೇತಾನೇಲ್, ಅಮಾಸ್ಯೆ, ಜೆಕರ್ಯ, ಬೇನಾಯ ಹಾಗೂ ಎಲಿಯೇಜರ್ ಎಂಬುವರು ಮಂಜೂಷದ ಮುಂದೆ ತುತ್ತೂರಿಗಳನ್ನು ಊದಲು ಆಯ್ಕೆಯಾದರು. ಜೆರೂಸಲೇಮಿಗೆ ಮಂಜೂಷದ ಸ್ಥಳಾಂತರ. ಹೀಗೆ ಅರಸ ದಾವೀದನು ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧನ ಮಂಜೂಷವನ್ನು ತರಲು ಓಬೇದೆದೋಮನ ಮನೆಗೆ ಹೋದರು. ಇದನ್ನು ಒಂದು ದೊಡ್ಡ ಜಾತ್ರೆಯಂತೆ ಆಚರಿಸಲಾಯಿತು. ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರೆತುದರಿಂದ ಅವರು 7 ಹೋರಿಗಳನ್ನು 7 ಕುರಿಗಳನ್ನು ಬಲಿದಾನ ಮಾಡಿದರು. ದಾವೀದನು ಮಂಜೂಷ ಹೊತ್ತವರು, ವಾದ್ಯ ಬಾರಿಸುವವರು ಹಾಗೂ ಅವರ ನಾಯಕ ಕೆನನ್ಯನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಂಗಿಗಳನ್ನು ಧರಿಸಿದ್ದರು. ದಾವೀದನು ಎಫೋದನ್ನು ಕೂಡ ಧರಿಸಿಕೊಂಡಿದ್ದನು. ಹೀಗೆ ಎಲ್ಲ ಇಸ್ರಾಯೇಲರು ಜೆರೂಸಲೇಮಿನವರೆಗೆ ಆನಂದ ಘೋಷಣೆಗಳಿಂದಲೂ ತುತ್ತೂರಿ, ಕೊಂಬು, ತಾಳ, ತಂತಿ ವಾದ್ಯಗಳ ಸಂಗೀತದಿಂದಲೂ ಸರ್ವೇಶ್ವರನ ನಿಬಂಧನ ಮಂಜೂಷವನ್ನು ಹೊತ್ತು ತಂದರು. ಆ ಮಂಜೂಷ ಪಟ್ಟಣದೊಳಗೆ ಬರುತ್ತಿದ್ದಂತೆ ಸೌಲನ ಮಗಳಾದ ಮೀಕಲಳು ಕಿಟಕಿಯಿಂದ ಇಣುಕಿ ನೋಡಿದಳು. ದಾವೀದನು ಸಂತೋಷದಿಂದ ಕುಣಿಯುತ್ತಾ ನರ್ತಿಸುತ್ತಾ ಇದ್ದುದನ್ನು ಕಂಡಳು. ಅದನ್ನು ನೋಡಿ ಅವನ ಬಗ್ಗೆ ಅವಳಲ್ಲಿ ತಿರಸ್ಕಾರ ಭಾವ ಮೂಡಿತು.